ಎಂದು ಜನವರಿ 26ನೇ ತಾರೀಕು ಇಂದಿನ ಭವಿಷ್ಯವನ್ನೆಲ್ಲ ರಾಶಿಗಳು ತಿಳ್ಕೊಳ್ಳೋಣ. ಮೇಷರಾಶಿಯವರಿಗೆ ಭಂಗವಾಗುತ್ತೆ, ಮನಸ್ಸಿಗೆ ನೆಮ್ಮದಿ. ಆದರೆ ದೊಡ್ಡವರ ಆಶೀರ್ವಾದ ಇಲ್ಲದೆ, ಭಗವಂತನಿಗೆ ನೀವು ಸಲ್ಲಿಸಬೇಕಾದ ಪ್ರಾರ್ಥನೆ ಇಲ್ಲದೆ ಯಾವ ಕೆಲಸವೂ ಇಂದು ಮುಂದೆ ಹೋಗೋದಿಲ್ಲ. ಆದ್ದರಿಂದ ಇಂದು ವಿನಮ್ರತೆಯಿಂದ ದೊಡ್ಡವರಿಗೆ ವಿಧೇಯರಾಗಿದ್ದಾಗ ಹೆಚ್ಚಿನ ಯಶಸ್ಸನ್ನು ಪಡೆಯಬಹುದು. ವೃಷಭ ರಾಶಿಯವರಿಗೆ ಸ್ವಲ್ಪ ಕಿರಿಕಿರಿ ಇರುವಂತಹ ದಿವಸ ಇದಾಗಿರುತ್ತೆ. ನಿಮ್ಮ ಪ್ರೀತಿ ಪಾತ್ರರಿಂದ ನಿಮಗೆ ಬೇಕಾದಂತಹ ಪ್ರತಿಕ್ರಿಯೆಗಳು ಪ್ರಾಪ್ತಿ ಆಗೋದಿಲ್ಲ. ಆರೋಗ್ಯದ ಕಡೆ ಗಮನ ಇರಲಿ. ಮಿಥುನ ರಾಶಿಯವರಿಗೆ ಬಹಳ ಒಳ್ಳೆಯ ದಿನ, ಮನಸ್ಸಿಗೆ ನೆಮ್ಮದಿ. ನಿಮ್ಮ ಪ್ರೀತಿ ಪಾತ್ರರಿಂದ ನಿಮಗೆ ಏನು ಬೇಕೋ ಅದೆಲ್ಲವೂ ಪ್ರಾಪ್ತಿಯಾಗುತ್ತೆ. ದಾಂಪತ್ಯದಲ್ಲಿ ನೆಮ್ಮದಿ, ಯಶಸ್ಸು. ಪ್ರೇಮ ಪ್ರೀತಿ ಪ್ರಕರಣಗಳಲ್ಲಿಯೂ ಕೂಡ ಮನಸ್ಸಿಗೆ ನೆಮ್ಮದಿ ಇರುತ್ತೆ. ಮಿತ್ರತ್ವದಲ್ಲಿ ನೆಮ್ಮದಿ ಇರುತ್ತೆ. ಕರ್ಕ ರಾಶಿಯವರಿಗೆ ಇಂದು ಶತ್ರು ಬಾಧೆ ಕಾಡುತ್ತೆ, ಆದರೂ ಕೂಡ ನೀವು ಜಯವನ್ನೇ ಸಾಧಿಸ್ತೀರಿ. ಆರೋಗ್ಯದ ಕಡೆ ಗಮನ ಇರಲಿ. ಮತ್ತೆ ಅತಿ ಹೆಚ್ಚಿನ ಆತ್ಮವಿಶ್ವಾಸ ಬೇಡ. ನೀವು ಇರುವಂತೆ ಇರಿ. ಯಾವುದೇ ವಿಷಯಕ್ಕೂ ಹೆಚ್ಚಿಗೆ ತಲೆ ಹಾಕದೇ ಇದ್ದಾಗ ಜಯ ನಿಮ್ಮದಾಗತ್ತೆ. ಸಿಂಹರಾಶಿಯವರಿಗೆ ಕಲಾವಿದರಿಗೆ ಇಂದು ಬಹಳ ಒಳ್ಳೆಯ ದಿನ. ನಿಮ್ಮ ಬುದ್ಧಿ ಪ್ರಬುದ್ಧತೆ ಇದರಿಂದ ನೀವು ಎಲ್ಲ ಕೆಲಸಗಳನ್ನು ಸಾಧಿಸುವಂತಹ ದಿನ ಇದಾಗಿರುತ್ತೆ. ಆದರೆ ಪೋಷಕರಿಗೆ ಮಕ್ಕಳಿಂದ ಬೇಸರ, ಹಣಕಾಸು ವಿಚಾರದಲ್ಲಿ ಬೇಸರ. ಕನ್ಯಾ ರಾಶಿಯವರಿಗೆ ಇದು ಬಹಳನೇ ಒಳ್ಳೆಯ ದಿನ, ಮನಸ್ಸಿಗೆ ನೆಮ್ಮದಿ. ತಾಯಿಯ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ ಆದರೂ ಕೂಡ ಹೇಗೋ ಒಂದು ನಿಭಾಯಿಸಿ ಬಿಡ್ತೀರಿ. ರಿಯಲ್ ಎಸ್ಟೇಟ್, ಕೋರ್ಟ್ ಕಚೇರಿ, ಡಾಕ್ಯುಮೆಂಟೇಶನ್, ಟ್ಯಾಕ್ಸ್ ಇತ್ಯಾದಿಗಳು ಇಂತಹ ಉದ್ಯಮದಲ್ಲಿ ಇರೋರಿಗೆ ಸ್ವಲ್ಪ ಜಾಗರೂಕತೆಯ ದಿವಸ ಇದಾಗಿರುತ್ತೆ. ತುಲಾ ರಾಶಿಯವರಿಗೆ ಸಹೋದರರಿಂದ ಇವತ್ತು ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ ಆಗೋದಿದೆ. ಮಾಸ್ ಮೀಡಿಯಾ, ಕಮ್ಯುನಿಕೇಶನ್, ಸೋಷಿಯಲ್ ಮೀಡಿಯಾ, ಟಿವಿ ಇಂಥದ್ರಲ್ಲಿ ಕೆಲಸ ಮಾಡೋರಿಗೆ ಈ ದಿನ ಬಹಳ ಪ್ರಶಸ್ತವಾಗಿದೆ. ಮನಸ್ಸಿಗೆ ನೆಮ್ಮದಿ, ಕಾರ್ಯದಲ್ಲಿ ಯಶಸ್ಸು. ವೃಶ್ಚಿಕ ರಾಶಿಯವರಿಗೆ ಮನೆಯಲ್ಲಿ ಕಿರಿಕಿರಿ ಇರುವಂತಹ ದಿವಸ ಇದಾಗಿರುತ್ತೆ. ಸಂಸಾರದಲ್ಲಿ ಎಲ್ಲದನ್ನು ತೂಗಿಸ್ಕೊಂಡು ಹೋಗೋದಕ್ಕೆ ನೀವು ಪ್ರಯತ್ನ ಪಡ್ತಾ ಇರ್ತೀರಾ. ಆದರೆ ಬೇರೆಯವರಿಂದ ಇದ್ದು ಸ್ವಲ್ಪ ಕೋಆಪರೇಷನ್ ಅಥವಾ ಸಹಕಾರ ಕಡಿಮೆ ಆದಂತೆ ನಿಮಗೆ ಭಾಸವಾಗುತ್ತೆ. ಧನು ರಾಶಿಯವರಿಗೆ ಒಳ್ಳೆಯ ದಿನ. ನಿಮ್ಮ ರಾಶಿಯಲ್ಲಿ ಛತ್ರ ಇರೋದ್ರಿಂದ ಮನಸ್ಸಿಗೆ ನೆಮ್ಮದಿಯನ್ನ ಕಾಣ್ತೀರಿ ಮತ್ತು ಹಿಂದಿನ 2-3 ದಿನಗಳಲ್ಲಿ ಇದ್ದಂತಹ ಮನಸ್ಸಿನ ಕ್ಷೋಭೆ ಇಂದು ಮಾಯವಾಗುತ್ತೆ. ಆದ್ದರಿಂದ ಹೆಚ್ಚಿನ ನೆಮ್ಮದಿಯನ್ನು ನೀವು ಕಾಣಬಹುದು. ಮಕರ ರಾಶಿಯವರಿಗೆ ಸ್ವಲ್ಪ ಏನು ಕೆಲಸ ಮಾಡದೆ ನಿಂಪಾಡಿಗೆ ನೀವಿರುವಂತಹ ದಿವಸ ಇದಾಗಿದೆ. ಮುಖ್ಯವಾದಂತಹ ವಿಚಾರಗಳಲ್ಲಿ ಮನಸ್ಸಿಗೆ ತೊಂದರೆ ಅಥವಾ ಕ್ಷೋಭೆ ಉಂಟಾಗೋದಿದೆ. ಆದ್ದರಿಂದ ನಿರ್ಧಾರಗಳು ಇಂದು ಬೇಡ. ಕುಂಭರಾಶಿಯವರಿಗೆ ಬಹಳ ಒಳ್ಳೆಯ ದಿನ, ಇಷ್ಟಾರ್ಥ ಸಿದ್ಧಿ. ಇದು ಯಾರಿಂದ ಅಂತಂದ್ರೆ ಮಿತ್ರರಿಂದ. ಆದ್ದರಿಂದ ಮಿತ್ರರು, ಗುಂಪುಗಳು, ಹೆಚ್ಚು ಜನ ಇರುವಂತಹ ಕಡೆ ಇಂದು ನೀವು ಸಂಚಾರ ಮಾಡಿದಾಗ ನಿಮಗೆ ಏನು ಬೇಕೋ ಅದು ನಿಮಗೆ ಪ್ರಾಪ್ತಿಯಾಗುವಂತಹ ಸಾಧ್ಯತೆಗಳು ಹೆಚ್ಚಿರುತ್ತೆ. ಆದರೆ ಇದು ಪ್ರೇಮ ಪ್ರೀತಿಗಳಿಗೆ ಅಷ್ಟೊಂದು ಒಳ್ಳೆಯ ದಿವಸ ಅಲ್ಲ. ಮೀನರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಹೆಚ್ಚಿನ ಜವಾಬ್ದಾರಿ, ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು, ಮುನ್ನಡೆ. ಆದರೆ ಮನೆ ಮತ್ತು ಕಾರ್ಯಕ್ಷೇತ್ರ ಇವುಗಳ ಮಧ್ಯೆ ಒಂದು ಟಗ್ ಆಫ್ ವಾರ್ ಆಗೋದಕ್ಕೆ ಬಿಡಬೇಡಿ. ಕಾರ್ಯಕ್ಷೇತ್ರದ ಜವಾಬ್ದಾರಿಗಳನ್ನು ಮುಂಚೆ ನಿಭಾಯಿಸಿಕೊಂಡಾಗ ಮನಸ್ಸಿಗೆ ನೆಮ್ಮದಿ ಖಂಡಿತ.